ಕೈ ಇದರಲ್ಲೇನೋ ತೋರಿಸ್ತಾನೆ ಇಲ್ಲ, ಇದ್ರಲ್ಲಿ ತೋರಿಸ್ಬೇಕಲ್ವಾ ಇದ್ರೆ. ನನಗೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋ ಥರ ಕೇಳಿಸ್ತೈತೆ ನನಗೆ. ಸಾಕಾಗಿದೆ ಬ್ಲೂ ಆರ್ಮರು. ಇಂಟರ್ಕಾಮ್ ಇದ್ರೆ ನಾವು ಇವತ್ತು ಆರಾಮಾಗಿ ಮಾಡ್ಬೋದು. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? 500 ಹಾಕಿ. ಹಲೋ ಗೈಸ್, ಇನ್ನೊಂದು ಹೊಸ ವೀಡಿಯೋಗೆ ಸುಸ್ವಾಗತ. ಹಾಂ, 9 ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲ ಮಾಡಬೇಕು. ಪೆಟ್ರೋಲ್ ಸ್ಮೆಲ್ ಒಂಥರ ಗುರು, ಎಲ್ಲೂ ಬಿದ್ದಿಲ್ಲ ಅಲ್ಲ? ಆನಲ್ಲಿ ಇದೆಯಲ್ಲ? ಆಯ್ತು ಹೋದ್ರು. ಇದು ರೈಡ್ ಮೂಡಿಗೆ ಹಾಕ್ಬೇಕಾ? ಇದರಲ್ಲೇನೋ ತೋರಿಸ್ತಾನೆ ಇಲ್ಲ, ಇದ್ರಲ್ಲಿ ತೋರಿಸ್ಬೇಕಲ್ವಾ ಇದ್ರೆ? ಇದೊಂಥರ ಚೆನ್ನಾಗಿದೆ ಬ್ರೋ. ಇವಾಗ ನಾನು ಇದರಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡ್ರೆ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುತ್ತಾ? ಇರಿ ನೋಡಮ್ಮ. ಹುಯ್, ಫೋನಿಂದ ಬರ್ತಿದ್ಯಾ ಇಲ್ಲ ಇಂಟರ್ಕಾಮಿಂದ ಬರ್ತಿದ್ಯಾ ಗೊತ್ತಾಗ್ತಾ ಇಲ್ಲ. ಹಾಂ, ಕ್ರೇಸ್ ಇದೆ ಬ್ರೋ ಇದು. ವಾಯ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮಾತಾಡ್ತಿದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕಡಿಮೆ ಆಗುತ್ತೆ. ಹಾಂ ಅಲ್ಲ, ಚೆನ್ನಾಗಿದೆ. ಹ್ಞೂ ಬ್ರೀ, ನನಗೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋ ಥರ ಕೇಳಿಸ್ತೈತೆ ನನಗೆ. ವಿಂಡ್ ಬ್ಲಾಸ್ಟ್ ಇಲ್ಲ ಬೈ ನಿಮ್ಮದು ಕೂಡ. ಸೊ ಇವತ್ತು ಒಂದು ನೈಟ್ ಔಟ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ವೈಭವ್ ಅವ್ರು ನುಗ್ಗಿಸ್ತಾರಲ್ಲ ಗುರು ಗಾಡಿನ, ಇರಿ ಅಂಕಲ್ ಹೋಗ್ಬಿಡ್ತೀನಿ. ಸೊ ಆ್ಯಕ್ಚುಲಿ ಇವತ್ತು ನಾನು ಬ್ಲೂ ಆರ್ಮರ್ನ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ವೈಭವ್ ಅವ್ರದ್ದು ಬ್ಲೂ ಆರ್ಮರ್ನ ಇವತ್ತು ನಾನು ಹಾಕ್ಕೊಂಡಿರೋದು. ವೈಭವ್ ಅವರು ರಿತೇಶ್ ಅವ್ರದ್ದು ಹಾಕ್ಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ಲ? ಅಯ್ಯೋ ಸಾಕಾಗಿದೆ ಬ್ಲೂ ಆರ್ಮರು. ಆ್ಯಕ್ಚುಲಿ ಇದು ಬ್ಲೂ ಆರ್ಮರಲ್ಲಿ ಡಿಸ್ಟೆನ್ಸ್ ಬಂದು 1.3 ಕಿಲೋಮೀಟರ್ಸ್ ಏನೋ ಕವರ್ ಆಗುತ್ತೆ ಅಂತ ಅವರು ಒಂದು ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದಾರೆ. ಬಟ್ ಅದು ನನಗೆ ಗೊತ್ತಿರೋಂಗೆ ಅದು ಇನ್ನೂ ಜಾಸ್ತಿ ಹೋಗ್ತಿದೆ ಅಲ್ಲ ಬೈ? ಕಂಪೇರಿಂಗ್ 1.3ಗಿಂತ ನನಗೆ ಯಾಕೋ ಇನ್ನೂ ಜಾಸ್ತಿ ಇದೆ ಅನಿಸುತ್ತೆ ರೇಂಜು. ಸೊ ಇನ್ನು ಮುಂದೆ ಹೋಗ್ತಾ ನಮ್ಮ ಜೊತೆ ಧೀರಜ್ ಕೂಡ ಜಾಯ್ನ್ ಆಗ್ತಾನೆ. ನನ್ನ ಗಾಡಿದು ಇನ್ನೊಂದು ಪ್ರಾಬ್ಲಮ್ ಆಗಿಬಿಡಿದೆ. ಏನು ಅಂದರೆ ಇಂಡಿಕೇಟರ್ಸು ಹಿಂದ್ಗಡೆದು ವರ್ಕ್ ಆಗ್ತಾಯಿಲ್ಲ, ರೈಟ್ ಸೈಡ್ ಒಂದು, ಇನ್ನು ಮಿಕ್ಕಿದ್ದು ಎಲ್ಲ ವರ್ಕ್ ಆಗ್ತಿದೆ. ಆ್ಯಕ್ಚುಲಿ ಕನೆಕ್ಷನ್ ಏನು ಅಂತ ಗೊತ್ತಾಗ್ತಾಯಿಲ್ಲ ಪ್ರಾಬ್ಲಮ್ಮು. ನನ್ನ ಗಾಡಿ ತೆಗ್ದು 4 ದಿವಸ ಆಯಿತು, ಇವತ್ತು 5ನೇ ದಿವಸ. ಇವತ್ತು ನೋಡಿ ಗಾಡಿ ಎತ್ತಿದ ದಿವಸನೇ ನೈಟ್ ಔಟ್ ಹೊಡಿತಾ ಇದ್ದೀವಿ. ಆ್ಯಕ್ಚುಲಿ ನಂದು ಫ್ರಂಟ್ ಬ್ರೇಕು ಬ್ಯಾಕ್ ಬ್ರೇಕು ಕರೆಕ್ಟಾಗಿ ಹಿಡಿತಾ ಇಲ್ಲ ಗುರು. ಅವತ್ತೊಂದು ಡೀಸೆಲ್ ಹೊಡೆದ, ಇಲ್ಲ ಅಷ್ಟು ಫುಲ್ ಪಕ್ಕ ಹಿಡಿತಾ ಇಲ್ಲ. ನಾನು ಕ್ಲಚ್ ಹೊಡ್ಕೊಂಡು ಬರ್ತಾಯಿದ್ದೀನಿ ಅವಾಗ್ಲಿಂದ. ಹಾಯ್ ಮಚ್ಚ, ಕೈ ಎಷ್ಟು ಮಜಾ, ರೇಂಜ್ ಸಖತ್ ರೇಂಜ್ ಇದೆ. ಏನು ಮಜಾ ಬರ್ತಿದೆ ಗೊತ್ತಾ? ಒಂದು ಚೂರು ಬಿಟ್ಟು ನೋಯ್ತಿಲ್ಲ, 100 ಹೊಡಿತಾರೆ, ಒಂದು ಚೂರು ಬಿಟ್ಟು ನೋಯ್ತಿಲ್ಲ. 90-100 ಮಗ. ಓ ಏನು ಬ್ರೋ ಟ್ರಾಫಿಕ್ ಇದು. ಒಂಥರ ಇಂಟರ್ಕಾಮ್ ಹಾಕೊಂಡು ರೈಡ್ ಮಾಡೋದಕ್ಕೆ ಚೆನ್ನಾಗಿದೆ. ಒಂಚೂರು ಕೂಡ ವಿಂಡ್ ಬ್ಲಾಸ್ಟ್ ನಮ್ಮ ಆಪೋಸಿಟಲ್ಲಿ ಯಾರು ಮಾತಾಡ್ತಾರೋ ಅವ್ರಿಗೆ ಗೊತ್ತೇ ಆಗಲ್ಲ. ವೈಭವ್ ಅವ್ರಿಗೆ ನನಗೆ ಬರ್ತಾರೋ ವಿಂಡ್ ಬ್ಲಾಸ್ಟ್ ವೈಭವ್ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಓ 84 ಓವರ್ ಸ್ಪೀಡು, ನಂದು 90. ಓ ಮುಂದೆ ಮಕ್ಕಳು ಗುರು ಪಕ್ಕನೇ ಪಾಸ್ ಆದ್ರು, ನೋಡೇ ಇಲ್ಲ.
ಫೈನ್ ಬೀಳುತ್ತೆ, ಬೇಡ. ನಿಮ್ಮ ಮುಂದೆನೇ ಇದ್ದಾನಲ್ಲ, ಸಾರಿ ನಿಮ್ಮ ಹಿಂದೆ. ಸುಮ್ಮನೆ ಹಂಗೆ. ತುಂಬ ದಿವಸ ಆಗಿತ್ತು ಬ್ರೋ ರೈಡ್ ಹೊಡೆದು. ವಿಂಡ್ ಬ್ಲಾಸ್ಟ್ ಹೆವಿ ಇದೆ, ಗಾಡಿ ನುಗ್ಸಾಗ್ತಾ ಇಲ್ಲ ಕರೆಕ್ಟಾಗಿ. ನೋಡ್ದೆ ಅಲ್ಲಿ. ಬನ್ನಿ ಫುಲ್ಲು ರೈಟಿಗೆ. ಆ್ಯಕ್ಚುಲಿ ಇಂಟರ್ಕಾಮ್ ಇದ್ರೆ ನ್ಯಾವಿಗೇಟ್ ಆರಾಮಾಗಿ ಮಾಡ್ಬೋದು. ನೋಡಿ ಇವಾಗ ನಾನು ಫುಲ್ಲು 110 115 ಏನೋ ಇದನ್ನ ಸಮಥಿಂಗು. ನೀವು ಫುಲ್ ಮುಂದೆ ಹೋಗಿ ಬ್ರೇಕ್ ಹೊಡೆದು ನಾನು ಹಂಗೆ ರಪ್ಪಕ್ಕಂತ ಬಸ್ಸದೆ ರೈಟಲ್ಲಿ. ಸೊ ಆರಾಮಾಗಿ ಗೈಡ್ ಮಾಡ್ಬೋದು, ಬನ್ನಿ ರೈಟಿಗೆ ಅಂತ. ನಿಲ್ಸೋಣ ಇಲ್ಲೇ ಮುಂದೆ. ಎಷ್ಟು ಕ್ಯಾಬ್ಗಳು ಬ್ರೋ, ಯಪ್ಪ. ಬರೀ 2 ನಿಮಿಷ ಪಿಕಪ್ ಮಾಡೋದಕ್ಕೆ ಇವ್ರ ಪಾಪ ನೈಟೆಲ್ಲ ಕಾಯ್ತಾರೆ ಇಲ್ಲಿ. ಗಾಡಿ ಬರೋ ಮುಂಚೆ 11 o'clock ಬಂದಿರ್ತಾರೆ ಇಷ್ಟೊತ್ತಿಗೆ. ಬಂದೋಗ ಎಲ್ಲೋದ ಅಂತ ಕೇಳಿರ್ತಾರ. ರಾಡ್ ಅಂದರೆ ನಾನು ಅಕಸ್ಮಾತ್ ನಾರ್ಮಲ್ ಡ್ರೆಸ್ಸಲ್ಲಿದ್ದರೆ ಓಕೆ, ಈ ಥರ ಗ್ಲೌಸ್ ಬೂಟ್ ಹಾಕೊಂಡಿದ್ರೆ ಇದು ಶೆಲ್ ಆ ಕಡೆನಾ? ಯಾವ ಕಡೆ ಬರುತ್ತೆ? ಮತ್ತೆ ಹಂಗೋಗ್ಬೇಕು. ಸೊ ಗಾಯ್ಸ್ ನೋಡಿ, ಇವತ್ತು ನಮ್ಮ ಜೊತೆ ರೆಡ್ ಬುಲ್ ಡ್ಯೂಕ್ 250 ಬಂದಿದೆ ವಿತ್ ಮಿನಾ ಹೆಲ್ಮೆಟ್ಸ್. ಇಲ್ಲಿ ನೋಡಿ 18,000 ರೂಪಾಯಿ ಹೆಲ್ಮೆಟ್ ಅಪ್ಪ. 18 ಎಷ್ಟು? 17,500ನಾ? 17,500 ಹೆಲ್ಮೆಟು. ನೋಡಿ ಇದೊಂದು ಇಂಟರ್ಕಾಮ್. ಎಷ್ಟಿದು ಇಂಟರ್ಕಾಮ್? 10,000. ಇನ್ನು 11,000 ರೂಪಾಯಿ ಹೆಲ್ಮೆಟು ಅಲ್ಲಿಗೆ. ಸಾರಿ, ಇದು ಇಂಟರ್ಕಾಮ್ 11,000. ಇನ್ನು ಎಷ್ಟಾಯ್ತು ಬೈ? 17,500 ಪ್ಲಸ್ ಇದು 28,500 ಆಗುತ್ತೆ. ಲಾಸ್ಟ್ ಈಸಾಗಿ ಹೇಳ್ತೀರಪ್ಪ 30 ಅಂತ. ಸೊ ಓಕೆ ಗೈಸ್, ಇವಾಗ ಕ್ಯಾಮ್ರಾ ಶಿಫ್ಟ್ ಟು ಫೋನ್. ಸೊ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ನೋಡಿ, ಶೆಲ್ ಒಳಗಡೆ ಕೂತ್ಕೊಂತೀವಿ ನಾವು, ಬಲ್ಲು ಶೆಲ್ ಆಚೆ ಕಡೆ ಕೂತ್ಕೊಂಡು ತಿಂತಿದ್ದೀವಿ. ಕಪ್ ನೂಡಲ್ಸ್ ತೊಗೊಂಡ್ವಿ. ಕಪ್ ನೂಡಲ್ಸ್ ತೊಗೊಂಡು ಆರಾಮಾಗಿ ತಿಂತಿದ್ದೀವಿ. ಯಾಕೋ ಮಳೆ ಬರೋ ಸಾಧ್ಯತೆ ಇದೆ. ರಿಸಲ್ಟ್ ಆಗ್ತಿದೆ. ಇಷ್ಟೋ ತನಕ ಇರಲಿಲ್ಲ. ಎಷ್ಟು ಎಲ್ಲೋ ಬೋರ್ಡ್ ಗಾಡಿಗಳು ಗುರು, ಯಪ್ಪ ದೇವ್ರೆ. ಎಲ್ಲೋ ಬೋರ್ಡ್ ಬಿಡು, ನನಗಿಲ್ಲಿ ಮಳೆ ಚಿಂತೆ ಆಗ್ತದೆ. ಮಳೆ ಬೂಟ್ಸ್ ಕವರ್ ಬೇರೆ ತಂದಿಲ್ಲ. ಮಳೆ 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 ನಾನೆಂದ್ರೂ ಬರೋದಿಲ್ಲ ನಾನು ಬೂಟ್ಸ್. ಮತ್ತೇನು ಮಾಡ್ತೀಯ? ಇಲ್ಲ, ಮಳೆ ಬಂದರೆ ಟೇಡಿ ಬೇರೆ ಇಲ್ಲ, ಮಡ್ಗಾಡು ಬೇರೆ ತೆಗ್ದಿದ್ದೀನಿ. 3 ಗಾಡಿಲೂ ಇಲ್ಲ ಮಡ್ಗಾಡು. ಭಯ ಅಲ್ಲಿ ನೋಡಿ ಡ್ರಿಸಲ್ ಆಗ್ತಿದೆ. ಆಗ್ತಿದೆ ಲೈಟಲ್ಲಿ ಗೊತ್ತಾಗ್ತಿದೆ ನೋಡಿ. ಬಿಡೋದ್ರೆ ಜಾಸ್ತಿ ಬರೋಲ್ಲ ಅನ್ಕೊಳ್ತೀನಿ. ಬರೋಲ್ಲ ಬ್ರೋ, ಲೈಟಾಗಿ ಡ್ರಿಸಲ್ ಆಗಿ ಬಿಡೋಗ್ಬಿಡುತ್ತೆ. ಡ್ರಿಸಲ್ ಮೇ ಬಿ ಗೊತ್ತಿಲ್ಲ, ಬಿಕಾಸ್ ಈ ಕಡೆ ಎಲ್ಲ ಸ್ವಲ್ಪ ಡಾರ್ಕ್ ಇರೋ ಥರ ಕಾಣಿಸ್ತಾ ಇದೆ. ನೋಡೋಣ. ನಾಳೆ ಮಳೆ ಬರುತ್ತೆ ಅಂತ ಹೇಳ್ತಿದ್ರು. ಅಯ್ಯೋ, ವೆದರ್ ಹೆಂಗೆ ಅಂತಾನೆ ಹೇಳೋಕ್ಕಾಗಲ್ಲ. ಇವಾಗ ಬಿಸಿಲಿರುತ್ತೆ, ಹಂಗೆ ಮಳೆ ಬಂದಿರುತ್ತೆ. ಅದೇ ಬೆಂಗಳೂರು ವಿಚಿತ್ರ ಆಗ್ತದೆ. ಈಗ ನೋಡಿ ಕಮ್ಮಿ ಆಗಿದೆ ಡ್ರಿಸಲಿಂಗ್. ಅದೇ ಮೋಸ್ಟ್ಲಿ ಫಾಗ್ ಜನ ಇರ್ಬೋದಾ? ಇಲ್ಲ ಬ್ರೋ, ಡ್ರಿಸಲಿಂಗ್ ಇದೆ. ಕ್ಲೈಮೇಟ್ ಮಾರ್ನಿಂಗಿಂದ ಆವತ್ತು ನೋಡ್ಬೇಕು. ರಾತ್ರಿ ಬಂದಿದ್ದೀವಿ 3 ಗಂಟೆಗೆ. ಅಯ್ಯೋ ಏನು ಫಾಗ್ ಬ್ರೋ. ಹೌದಾ? ಫುಲ್ ಫಾಗು, ಒಂಥರ ಊಟಿ ಥರ ಫೀಲಿಂಗು. ಓಕೆ ಗೈಸ್, ಇಟ್ಸ್ ಟೈಮ್ ಟು ಈಟ್ ಕಪ್ ನೂಡಲ್ಸ್. ಸೊ ಗೈಸ್, ತಿಂದಿದ್ದಾಯಿತು. ಇವಾಗಂತೂ ಚಿಲ್ ಕಾಫಿ ಹಾಕೊಂಡಿದ್ದೀವಿ. ಚಿಲ್ ಕಾಫಿ, ಬಿಸಿ ಕಾಫಿ. ಅದೇ ಬಿಸಿ ಕಾಫಿ ಏನೋ ಹಂಗೆ ಬಂದ್ಬಿಡ್ತು ನೋಡಿ. ಬಿಸಿ ಟೀ, ಬಿಸಿ ಕಾಫಿ. ಬಿಸಿ ಕಾಫಿ ಚಿಲ್ ವೆದರ್ಗೆ ಬಿಸಿ ಕಾಫಿ. ನೀನು ಮಚ್ಚ ಬಿಸಿನೀರು ಕುಡಿತಿದ್ಯಾ? ಇಲ್ಲಪ್ಪ, ತಣ್ಣೀರು. ಅವನ್ನೆಲ್ಲ ಅಣ್ಣ ಯಾವಾಗಲೂ ಬಿಸಿ ಇರ್ತೇನೆ, ಬಟ್ ತಣ್ಣಗಿರೋದು ಕುಡಿತಾನೆ.
ಅಂದರೆ ಹೀಟ್ ಅಂದರೆ ಬಾಡಿ ಹೀಟು. ಬಾಡಿ ಸೊ ಓಕೆ ಗೈಸ್, ಇವಾಗ ಇಂಟರ್ಕಾಮ್ ಬಗ್ಗೆ ಬರೋಣ. ಸೊ ನೋಡಿ, ಇದೆ ಇಂಟರ್ಕಾಮ್. ಆ್ಯಕ್ಚುಲಿ ಇದು ವೈಭವ್ ಅವ್ರು ಯೂಸ್ ಮಾಡ್ತಿರೋದು. ಮತ್ತು ಯಾವಾಗಲೂ ಹೇಳಿದ್ನಲ್ಲ ರಿತೇಶ್ ಅವ್ರದ್ದು ಅಂತ, ಅವ್ರದ್ದು. ಇಲ್ಲ ಬರುತ್ತೆ ಇಂಟರ್ಕಾಮ್ ಬ್ಲೂ ಆರ್ಮರ್. ಎಷ್ಟು ಬೈ ಇದು ಪ್ರೈಸು? MRP 10,999. 10,999. ಸೊ ಇದೊಂದು ತೊಗೊಂಡ್ರೆ ಒಂದೊಳ್ಳೆ ಅಡ್ವಾಂಟೇಜ್ ಇದೆ. ಆಮೇಲೆ ತುಂಬ ಕಂಫರ್ಟಬಲ್ ಆಗು ಮಾತಾಡಿಕೊಂಡು ತುಂಬ ಚೆನ್ನಾಗಿ ಗೈಡ್ ಮಾಡ್ಬೋದು ಕೇಳಿಸುತ್ತೆ ಅಲ್ವಾ? 120 ಹೌದು. ನಾನು ಬರ್ಬೇಕಾದ್ರೆ 132 133 ಏನಾಗಿದೆ. ಬಟ್ ಇವ್ರಿಗೆ ನಾನು ಮಾತಾಡಿರೋದೆಲ್ಲ ಕೇಳಿಸಿದೆ, ಎಲ್ಲೂ ಕೂಡ ವಿಂಡ್ ಬ್ಲಸ್ಟ್ ಆಗಿಲ್ಲ ಅಲ್ವಾ ಬ್ರೋ? ವಿಂಡ್ ನಾಯ್ಸ್ ಒಂಚೂರು ಕೂಡ ಏನು ಬಂದಿಲ್ಲ. ಬಟ್ ಎಲ್ಲ ಒಂದು 2-3 ಕಡೆ ನನಗೆ ಅಂಡರ್ ಪಾಸಲ್ಲಿ ಸ್ವಲ್ಪ ವಾಯ್ಸ್ ಬ್ರೇಕ್ ಆಯಿತು. ಹಾಂ, ಸೊ ಇನ್ನು ಅದು ಬಿಟ್ಟರೆ ಇನ್ನೇನಿಲ್ಲ. ಮಚ್ಚ ನಿಂಗೆ ಏನು ಅನ್ನಿಸ್ತು? ಕೇಳ್ತೀಯ? ಬರುತ್ತೆ ಅಮಾಯಕ ಜೀವ. ಸುಮ್ಮನೆ ಕಿಂಡಲ್ ಮಾಡಿ. ಅಮ್ಮಾಯಕ ಜೀವನ ಅಣ್ಣ. ನೆಕ್ಸ್ಟ್ ಗೈಸ್, ನಮ್ಮ ಹುಡುಗ ಹಿಂಗೆ ದುಡ್ಡು ಮಾಡೋನೆ ಅಂತಾನೆ ಗೊತ್ತಿಲ್ಲ ಗೈಸ್ ನನಗೆ. ನಾನಲ್ಲ ಇವನು, ನಾವಲ್ಲ ಇವರು ಎಲ್ಲ ಅಲ್ಲಿ ನೋಡಲಿ, ಇದೇ ಕಡೆ ನೋಡಲಿ. ನೋಡಿ ಇಲ್ಲಿ 30,000 ರೂಪಾಯಿ ತಲೆ ಮೇಲೆ 30,000 ಹಾಕೊಂಡು ಹೋಗ್ತಾರಪ್ಪ. ಕಮ್ಮಿನಾ? ನೀನು ಹೆಲ್ಮೆಟ್ಗಿನ್ನ ಜಾಸ್ತಿ ಇದೆ. ಕಟ್ ಮಾಡು. ಮಚ್ಚ, ಬಟ್ ನಮ್ದು ಇವ್ರ ತರ ಕಾಸ್ಟ್ಲಿ ಹೆಲ್ಮೆಟ್ ಅಲ್ಲ ಮಚ್ಚ. ಕಾಸ್ಟ್ಲಿ ಅಲ್ಲ, ಸೇಫ್. ಬೈ ಇನ್ನೂ ಮಾರ್ಕ್ ಇಲ್ಲ ಅಷ್ಟೇ. ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಬಿದ್ದಿರ್ತಿತ್ತು ನನಗೆ ಏಟು. ಏನಾಯ್ತು ಗೊತ್ತಾ, ಅವತ್ತು ಇಸ್ಕಾನಲ್ಲಿ ಜಗಳ ಆಯ್ತಲ್ಲ, ನಾನು ಅವ್ನು ಈ ಥರ ಎಡ್ಜಲ್ಲಿ ನಾನು ಅವನನ್ನು ಹಿಡ್ಕೊಂಡಿದ್ದೀನಿ, ಅವ್ನ ಕಾಲರ್ ಹಿಡ್ಕೊಂಡಿದ್ದೀನಿ. ಇವನು ಹೆಲ್ಮೆಟಲ್ಲಿ ಹೊಡಿತಾ ಇದ್ದಾನೆ ಮುಖಾಗೆ. ಅವನು ಹೊಡಿತಾ ಇದ್ದಾನ ಅಥವಾ ನನಗೆ ಹೊಡಿತಾ ಇದ್ದಾನ ಗೊತ್ತಾಗ್ತಿಲ್ಲ. ಅವ್ನು ಬಿಟ್ಟು ಬರ್ತೀನಿ ಆಚೆ, ನನ್ನ ಕೈ ಯಾಕೆ ರಕ್ತ ಬರ್ತಾ ಇದೆ ಅಂತ ನೋಡಿ ನನಗೆ ಹೊಡೆದೆ ಬ್ರೋ ಅವ್ನಿಗೆ. ನಿನ್ಗೂ ಸೈಡಲ್ಲಿ ನನಗೆ ಬ್ರೋ ಹೆಂಗ್ ಗೊತ್ತಾ, ಲಿಟ್ರಲಿ ಅವ್ನ್ ಕತ್ತಿಡ್ಕೊಂಡು ಫುಲ್ ಈ ತರ ಲಾಕ್ ಮಾಡ್ಕೊಂಡು ಹಿಂಗ್ ಬಗ್ಸ್ಕೊಂಡವನೆ. ನಾನು ಸಿಕ್ಕಿದ ಜಾಗಕ್ಕೆ ಹೊಡಿತಾ ಇದ್ದೀನಿ. ಅದೇ ಸಿಕ್ಕಿ ಜಾಗ. ಮಚ್ಚ, ನಾ ಪರ್ಪಸ್ ಆಗಿ ನಿನಗೆ ಹೊಡಿಲೇಬೇಕು ಅಂತ ಹೊಡೆದಿಲ್ಲ ಮಚ್ಚ, ನಿಜಾಗ್ಲೂ. ಪರ್ಪಸ್ ಅಲ್ಲ, ಅದು ಹಳೆ ಸುಮ್ನೆ ಇರಿ ಬ್ರೋ, ಅವೆಲ್ಲ ಏನಿಲ್ಲ. ಎಲ್ಲರೂ ರೇಗ್ಸಿರ್ತೀನಿ. ಅಯ್ಯೋ, ಅವತ್ತು ಇದ್ದಿದ್ದು ಸೀನ್ ಹೆಂಗಿತ್ತು ಗೊತ್ತಾ ನಿಜಾಗ್ಲೂ? ಮಗ ನಾನು ಹೆಂಗ್ ನನ್ನ ಗಾಡಿ ಮೇಲೆ ಅದು ಹೆಂಗ್ ನನ್ನ ಹ್ಯಾಂಡಲ್ ಮುರಿಯೋದಕ್ಕೆ ಟ್ರೈ ಮಾಡ್ದ ಅನ್ನೋ ಕಾನ್ಸೆಪ್ಟಲ್ಲಿ ಇದ್ವಿ ನಾನು. ಅದು ಟರ್ಮಿನಲ್ 1 ಮತ್ತು ಟವರ್ ಕಾಣಿಸ್ತಿದೆಯಲ್ಲ, ಅದೇ ATC ಬ್ರೋ. 19% ಅಷ್ಟೇ ಇರೋದು ಕ್ಯಾಮ್ರಾ ಬ್ರೋ. ನಿಧಾನಕ್ಕೆ ಪಾಸಾಗಿ ರೋಡ್ ಹೆಂಗಿದ್ರು ಖಾಲಿ ಇದೆ. ಒಂದು ಸಿನಿಮೆಟಿಕ್ ಶಾಟ್ ತೊಗೊಂಡ್ಬಿಡ್ತೀನಿ. ಸೊ ಗೈಸ್, ಇವಾಗ ಹಂಗೆ ಒಂದು ಟರ್ಮಿನಲ್ 2ಗೆ ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಕಾರ್ಗೋ, ನಮ್ಮ ಇಂಡಿಯನ್ ಕಾರ್ಗೋ, ಆಲ್ಮೋಸ್ಟ್ ಎಲ್ಲ ಕಾರ್ಗೋಸು ಶಿಫ್ಟಿಂಗ್ ಎಲ್ಲ ನಮಗೆ ಲೆಫ್ಟ್ ಸೈಡಲ್ಲೇ ಬರುತ್ತೆ. ಅಲ್ಲೇ ಒಬ್ಬ ನಿಂತಾನೆ ಪೊಲೀಸವನು, ಅಲ್ಲ ಗಾರ್ಡು. ಓಹೋ, ಎಲ್ಲಿ ಬ್ರೋ ನಿಲ್ಸೋಕೆ ಜಾಗನೇ ಇಲ್ಲ. ಹೋದ್ಸಲಿ ನಾನು ಇಲ್ಲಿಗೆ ಬಂದು ಒಂದ್ಸಲಿ ಜಗಳ ಮಾಡ್ಕೊಂಡು ಹೋಗಿದ್ದೆ. ಓಹೋ, ನಿಲ್ಸಂಗಿಲ್ಲ ಬ್ರೋ ಇಲ್ಲಿ. ಬೈದ್ಗಿದ್ದವ್ರು ಆಮೇಲೆ. ನನ್ನ ಗಾಡಿ ಬರೋಲ್ಲ. ಇಲ್ಲ ಇರಿ ಹಾಕ್ತೀನಿ ಇರಿ. ಅವ್ರೇನೋ ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಬ್ರೋ 120 ಬ್ರೋ 140 ಬ್ರೋ ಅಂತ ಅವ್ರು ಮಾತಾಡ್ತಾರೆ. ಸೊ ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಇಷ್ಟೇ. ಒಂದು ಬ್ಲೂ ಆರ್ಮರ್ ಹಾಕ್ಕೊಂಡು ಹೇಗಿತ್ತು ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ನಾನು. ಸೊ ಅದಕ್ಕೋಸ್ಕರ ಮಾಡಿದೆ. ಆಮೇಲೆ ಅಲ್ಲಿ ಆನ್ ದಿ ವೇ ಬರ್ತಾ ಕ್ಯಾಮ್ರಾ ಆಫ್ ಆಗೋಯ್ತು. ಸೊ ಅದರಿಂದ ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಮಗೆ ಇನ್ನೊಂದೇನು ಅಂದರೆ, ಅಲ್ಲಿ 3 ಜನ ಬ್ಲೂ ಆರ್ಮರ್ ಹಾಕೊಂಡಿರೋರು ಸಿಕ್ಕಿದ್ರು. ನಾವು ಪಬ್ಲಿಕ್ ಚಾನಲ್ನ ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರದ್ದು ಕೂಡ ನಮ್ಮ ಜೊತೆನೇ ಕನೆಕ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅದೊಂದು ಸೆನ್ಸ್ ಗೊತ್ತಾಯ್ತು ನಮಗೆ, ಓಕೆ ಅವ್ರದ್ದು ಕೂಡ ಕನೆಕ್ಟ್ ಆಗಿದೆ ಅಂತ. ಬಿಕಾಸ್ ಅವ್ರು ಮಾತಾಡೋದು, ಅವ್ರು 3 ಜನ ಮಾತಾಡ್ತಿರೋ ಕಾನ್ವರ್ಸೇಷನ್ ನನಗೆ ಮತ್ತು ವೈಭವ್ ಅವ್ರಿಗೆ ಕೇಳಿಸ್ತು. ಅದೇ ಕೇಳಿಸ್ತಿತ್ತು. ಫ್ಲೋ ಅಲ್ಲಿ ಏನೋ ನಾವು ಮಾತಾಡ್ತಿದ್ದೀನಿ, ಚಳಿ ಬೇರೆ.
ಪಬ್ಲಿಕ್ ಬೋರ್ಡಲ್ಲಿ ಮಾತ್ರ ಅದು ಎಲ್ಲ ಲಿಂಕ್ ಆಗಿಬಿಡುತ್ತೆ, ಒಂದೇ ಡಿವೈಸ್ ಲಿಂಕ್ ಆಗುತ್ತೆ. ಪ್ರೈವೇಟ್ ಚಾನಲ್ ಇದ್ರೆ ಬರೀ ನಮ್ಮವರೇ ಮಾತಾಡ್ಬೋದು. ಹೌದು. ಸೊ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಹೊಸ ವಿಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಸಿ ಯು, ಬೈ ಬಾಯ್.